ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇತ್ತೀಚೆಗೆ ನಡೆದ ಘಟನೆ ಒಂದು ಸಿನಿಮಾ ಕಥೆಯಂತೆಯೇ ಕಾಣ್ತಿದೆ. ವಾರಗಳ ಕಾಲ ನಡೆದ ಹಿಂಬಾಲಿಕೆ, ಸಮುದ್ರದ ಮಧ್ಯೆ ತೈಲ ಹಡಗು, ಅದನ್ನ ವಶಪಡಿಸಿಕೊಂಡ ಶಕ್ತಿಶಾಲಿ ನೌಕಾಪಡೆ, ಮಧ್ಯ ಪ್ರವೇಶಿಸಿದ ಜಲಾಂತರ್ಗಾಮಿ ನೌಕೆ, ಈ ಎಲ್ಲ ಬೆಳವಣಿಗೆಗಳು ಜಗತ್ತಿನ ದೊಡ್ಡ ರಾಷ್ಟ್ರಗಳ ನಡುವಿನ ಒತ್ತಡವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಘಟನೆಯಲ್ಲಿ ಅಮೆರಿಕ ಸರ್ಕಾರ ರಷ್ಯಾ ಧ್ವಜ ಹೊಂದಿದ್ದ ಒಂದು ತೈಲ ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದಿದೆ. ಅಮೆರಿಕ ಪ್ರಕಾರ ಈ ಹಡಗು ಅಂತಾರಾಷ್ಟ್ರೀಯ ನಿರ್ಬಂಧಗಳ ನಡುವೆಯೂ ವೆನೆಜುವೆಲಾ ದೇಶದ ತೈಲವನ್ನ ಸಾಗಿಸುತ್ತಿತ್ತು. ವೆನೆಜುವೆಲಾ ಮೇಲೆ ಅಮೆರಿಕ ಹಲವು ವರ್ಷಗಳಿಂದ ಆರ್ಥಿಕ ನಿರ್ಬಂಧಗಳನ್ನ ವಿಧಿಸಿದೆ. ಅದರಲ್ಲೂ ತೈಲ ವ್ಯಾಪಾರವೇ ಮುಖ್ಯ ಗುರಿ. ಕಾರಣ, ತೈಲವೇ ವೆನೆಜುವೆಲಾದ ಸರ್ಕಾರಕ್ಕೆ ದೊಡ್ಡ ಆದಾಯದ ಮೂಲ. ಅಮೆರಿಕದ ನೌಕಾಪಡೆ ಈ ತೈಲ ಟ್ಯಾಂಕರ್ ಮೇಲೆ ಹಲವು ದಿನಗಳಿಂದ ನಿಗಾ ಇಟ್ಟು ಹಿಂಬಾಲಿಸುತ್ತಿತ್ತು. ಕೊನೆಗೆ ಅಟ್ಲಾಂಟಿಕ್ ಮಹಾಸಾಗರದಲ್ಲೇ ಈ ಹಡಗನ್ನ ತಡೆದು ಸಂಪೂರ್ಣವಾಗಿ ವಶಕ್ಕೆ ಪಡೆಯಲಾಗಿದೆ. ಈ ಕಾರ್ಯಾಚರಣೆ ಅಮೆರಿಕ ಸಮುದ್ರ ಶಕ್ತಿಯ ಸಾಮರ್ಥ್ಯವನ್ನ ತೋರಿಸಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಈ ಘಟನೆಗೆ ತಕ್ಷಣವೇ ತೀವ್ರ ಪ್ರತಿಕ್ರಿಯೆ ನೀಡಿದ್ದು ರಷ್ಯಾ ವರದಿಗಳ ಪ್ರಕಾರ ರಷ್ಯಾ ತನ್ನ ಜಲಾಂತರ್ಗಾಮಿ ನೌಕೆಯನ್ನ ಅಂದ್ರೆ ಸಬ್ಮರೀನ್ ಆ ತೈಲ ಹಡಗಿಗೆ ರಕ್ಷಣೆಯಾಗಿ ನಿಯೋಜಿಸಿತ್ತು. ಸಾಮಾನ್ಯವಾಗಿ ಯುದ್ಧ ಪರಿಸ್ಥಿತಿಯಲ್ಲಿ ಮಾತ್ರ ಬಳಸುವ ಸಬ್ಮರೀನ್ ಅನ್ನ ವಾಣಿಜ್ಯ ತೈಲ ಹಡಗು ರಕ್ಷಿಸಲು ಕಳಿಸಿರುವುದು ಅಪರೂಪದ ಬೆಳವಣಿಗೆ. ಇದರಿಂದ ಅಮೆರಿಕ ಮತ್ತು ರಷ್ಯಾ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಗಟ್ಟಿಯಾಗಿದೆ, ಮತ್ತಷ್ಟು ಹೆಚ್ಚಾಗಿದೆ. ಈಗಾಗಲೇ ಉಕ್ರೇನ್ ಯುದ್ಧ, ಆರ್ಥಿಕ ನಿರ್ಬಂಧಗಳು, ಇಂಧನ ರಾಜಕೀಯದ ವಿಚಾರದಲ್ಲಿ ಅಮೆರಿಕ ರಷ್ಯಾ ಸಂಬಂಧಗಳು ತಣ್ಣನೆಯ ಯುದ್ಧದ ಹಂತದಲ್ಲಿದೆ, ಅಂದ್ರೆ ಕೋಲ್ಡ್ ವಾರ್ ನಂತಿದೆ. ಇಂತಹ ಸಂದರ್ಭದಲ್ಲಿ ಸಮುದ್ರದ ಮಧ್ಯೆ ನಡೆದ ಈ ಘಟನೆ ಮುಂದೆ ನೌಕಾ ಸಂಘರ್ಷವಾಗುವ ಭೀತಿ ಇದೆ ಎಂಬ ಪ್ರಶ್ನೆಯನ್ನ ಹುಟ್ಟಿಸಿದೆ. ವಿಶ್ಲೇಷಕರ ಪ್ರಕಾರ ಸಮುದ್ರದಲ್ಲಿ ನಡೆಯುವಂತಹ ಇಂತಹ ಶಕ್ತಿ ಪ್ರದರ್ಶನ ಬಹಳ ಅಪಾಯಕಾರಿ. ಒಂದು ಸಣ್ಣ ತಪ್ಪು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಬಹುದು. ತೈಲ ಹಡಗುಗಳ ಸಾಗಣೆ, ಅಂತಾರಾಷ್ಟ್ರೀಯ ಕಾನೂನು, ನೌಕಾ ಭದ್ರತೆ ಎಲ್ಲವೂ ಈಗ ಜಾಗತಿಕ ರಾಜಕೀಯದ ಆಟದ ಭಾಗವಾಗ್ತಿವೆ. ಒಟ್ನಲ್ಲಿ ರಷ್ಯಾ ಧ್ವಜದ ತೈಲ ಟ್ಯಾಂಕರ್ ವಶಪಡಿಸಿಕೊಂಡಿರೋದು ಕೇವಲ ಒಂದು ಹಡಗಿನ ವಿಚಾರವಲ್ಲ. ಇದು ಅಮೆರಿಕ ನಿರ್ಬಂಧದ ರಾಜಕೀಯ, ವೆನೆಜುವೆಲಾ ತೈಲ ಸಂಕಷ್ಟ ಮತ್ತು ರಷ್ಯಾದ ಶಕ್ತಿ ಪ್ರದರ್ಶನ ಎಲ್ಲವೂ ಸೇರಿ ಜಾಗತಿಕ ರಾಜಕೀಯದಲ್ಲಿ ಹೊಸ ಉದ್ವಿಗ್ನ ಅಧ್ಯಾಯ ಆರಂಭವಾಗುವಂತಿದೆ. ಮುಂದಿನ ದಿನದಲ್ಲಿ ಈ ಸಮುದ್ರದ ಸಂಘರ್ಷ ಯಾವ ದಿಕ್ಕಿಗೆ ತಲುಪುತ್ತೆ ಅನ್ನೋದನ್ನ ವಿಶ್ವವೇ ಕುತೂಹಲದಿಂದ ಕಾದು ನೋಡ್ತಿದೆ.